ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ನದಿ ಎಂದರೆ ಕೇವಲ ನೀರಲ್ಲ, ಜೀವ ಸಂಕುಲದ ಅಪಾರ ವೈವಿಧ್ಯ ಕಣಿವೆ, ಸಮೃದ್ಧಿಯ ಸಂಕೇತ. ಅನಂತ್ ಹೆಗಡೆ ಅಶೀಸರ. ಕಾಡು ಬಳ್ಳಿಯ ಬೆಳೆ ಇಟ್ಟುಕೊಂಡು ಜಗತ್ತನ್ನು ತಲುಪಿದ ರಾಣಿ ಚೆನ್ನಭೈರಾದೇವಿ. ಶಿವಾನಂದ್ ಕಳ್ವೆ. 4 ದೇವತೆಗಳ ನೂತನ ಶಿಲಾಮೂರ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿಷ್ಠಾಪಿಸಲಾಯಿತು. ಅನುದಾನ ಬಿಡುಗಡೆ ಆಗುವವರೆಗೆ ಹೋರಾಟ ನಿಲ್ಲದು. ಶಿರಸಿ ತಾಲೂಕಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ ಎಚ್ಚರಿಕೆ. ಹೆಸ್ಕಾಂ ಹಾನಗಲ್ ಉಪವಿಭಾಗದ ನೂತನ ಕಟ್ಟಡ ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಮಂಜುಗುಣಿ ರಥೋತ್ಸವ ಸಡಗರ. ಭಕ್ತರಿಗಾಗಿ ಸಿದ್ಧವಾಗುತ್ತಿದೆ 15,000 ಅತ್ರಾಸ, 6,000 ಲಾಡು ಪ್ರಸಾದ. ಬೆಂಗಳೂರಿನಲ್ಲಿ ಜೊಯ್ಡಾದ ಸುಮಂತ್ ಸಿಕ್ಸಾ ಕಾರ್ಯದರ್ಶಿಯಾಗಿ ಆಯ್ಕೆ. ಒಗ್ಗಟ್ಟು ಮೀನುಗಾರರ ಅಸ್ತಿತ್ವದ ಪ್ರಶ್ನೆ. ಮಾರುತಿ ಗುರೂಜಿ. ಪ್ರೊಫೆಸರ್ ವಸೀಂ ಅಹಮದ್ ಹಲ್ವೇಗಾರ್ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ. ಇಂದು ಮತ್ತು ನಾಳೆ ವಿದ್ಯುತ್ ವ್ಯತ್ಯಯ. ವಿಶಿಷ್ಟ ಸಮೀಕ್ಷೆ ಅಧ್ಯಯನದ ಉದ್ದೇಶದಿಂದ ಸರಕುಳಿ ಹೊಳೆಯ ಅಂಚಿನಲ್ಲಿ ಅಪ್ಪೆಮಿಡಿ ವೃಕ್ಷದ ಬುಡದಲ್ಲಿ ಪಾದಯಾತ್ರೆಗೆ ಸೋಮವಾರ ವೃಕ್ಷ ಲಕ್ಷ ಆಂದೋಲನಾಧ್ಯಕ್ಷ ಅನಂತ್ ಹೆಗಡೆ ಅಶೀಸರ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸರಕುಳಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವೃಕ್ಷ ಪೂಜೆ ಮಾಡಿದ ಪಾದಯಾತ್ರಿಗಳಿಗೆ 30 ವರ್ಷಗಳ ಅಘನಾಶಿನಿ ಅಧ್ಯಯನಗಳ ಪರಿಚಯ ಮಾಡಿದರು. ಹೆಗ್ಗರಣಿ, ಹೇರೂರು, ಸಂತೆಗುಡಿ, ತೊರಮೆ, ಮಾರಿಗದ್ದೆ, ಹಾಲ್ಕಣಿ, ಬಾಳೆಕೊಪ್ಪ, ಮುಕ್ತಿಹೊಳೆ, ಉಂಚಳ್ಳಿ ಮುಂತಾದ 20 ಹಳ್ಳಿಗಳಲ್ಲಿ ಜೀವ ವೈವಿಧ್ಯ ದಾಖಲಾತಿ, ಸಂರಕ್ಷಿತ ಪ್ರದೇಶ ಘೋಷಣೆ, ಮೆರಿಸ್ಟಿಕಾ ದೇವರ ಕಾಡು, ಅಶ್ವತ್ಥ ವೃಕ್ಷಾರೋಹಣ, ಔಷಧಿ ಮೂಲಿಕಾಧ್ಯಯನ, ಬೆಟ್ಟ ಅಭಿವೃದ್ಧಿ, ನಾಟಿ ವೈದ್ಯರಿಗೆ ಸನ್ಮಾನ, ಹಲವು ಕಾರ್ಯಕ್ರಮ, ಕಾರ್ಯಾಗಾರ, ಅಧ್ಯಯನಗಳು ನಡೆದಿದೆ ಎಂದು ಹೇಳಿದರು. ಅಲ್ಲದೆ ವಿಜ್ಞಾನಿಗಳಾದ ಡಾಕ್ಟರ್ ಮಾಧವ್ ಗಾಡ್ಗೀಳ್, ಡಾಕ್ಟರ್ ಡಿ.ಕೆ. ಸುಬ್ರಹ್ಮಣ್ಯಂ, ಡಾಕ್ಟರ್ ರಾಮಚಂದ್ರ, ಡಾಕ್ಟರ್ ಸುಭಾಷ್ ಚಂದ್ರನ್, ಡಾಕ್ಟರ್ ಕೇಶವ್ ಕುರ್ಸೆ, ಪಿ.ಆರ್. ಭಟ್ ಮುಂತಾದವರು ಅಧ್ಯಯನ ವರದಿ ನೀಡಿದ್ದಾರೆ ಮತ್ತು ಡಾಕ್ಟರ್ ಬಾಲಚಂದ್ರ ಸಾಯಿಮನೆ ಅಪ್ಪೆಮಿಡಿ ವೈವಿಧ್ಯ ಕುರಿತು ಆರಂಭಿಕ ಪ್ರಸ್ತಾವನೆ ನೀಡಿದ್ದಾರೆ ಎಂದರು. ಮತ್ತು ಜೀವ ವೈವಿಧ್ಯ ಮಂಡಳಿ ವೃಕ್ಷ ಲಕ್ಷ ಆಂದೋಲನದ ಮನವಿ ಪುರಸ್ಕರಿಸಿದೆ. ಇದೀಗ ಜೀವ ವೈವಿಧ್ಯ ಮಂಡಳಿಗೆ ಇನ್ನಷ್ಟು ವಿವರ ಸಮೀಕ್ಷೆ ನಡೆಸಿ ವರದಿ ನೀಡಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷರು ಹಾಗೂ ಪಶ್ಚಿಮ ಘಟ್ಟ ಕಾರ್ಯಪಡೆಯ ನಿಕಟಪೂರ್ವ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ರಾಜ್ಯ ಔಷಧಿ ಮೂಲಿಕಾ ಪ್ರಾಧಿಕಾರ ನಿಕಟಪೂರ್ವ ಉಪಾಧ್ಯಕ್ಷರು ಸೇರಿದಂತೆ ಮಹಿಳೆಯರು ಹಾಜರಿದ್ದರು. ನಗರದ ನಯನ ಸಭಾಂಗಣದಲ್ಲಿ ಮುಂಬಯಿಯ ಮಯೂರ ವರ್ಮ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಶಿರಸಿ ನಯನ ಫೌಂಡೇಶನ್ ವತಿಯಿಂದ ರಾಣಿ ಚೆನ್ನಭೈರಾದೇವಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಭಾನುವಾರ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭ ಕಾಡು ಬಳ್ಳಿಯ ಬೆಳೆಯನ್ನು ಇಟ್ಟುಕೊಂಡು ಜಗತ್ತನ್ನು ತಲುಪಿದ, ಇಲ್ಲಗಳ ನಡುವೆ ಇದ್ದು ಸಾಧಿಸಿದ ಪ್ರೇರಕ ಶಕ್ತಿ ರಾಣಿ ಚೆನ್ನಭೈರಾದೇವಿ ಎಂದು ಹಿರಿಯ ಬರಹಗಾರ ಶಿವಾನಂದ್ ಕಳ್ವೆ ಹೇಳಿದರು. ಇಷ್ಟೊಂದು ಕಾಡಿನ ಮಧ್ಯೆ ಕೃಷಿ ನಡೆಯುವ ಜಿಲ್ಲೆ ಬೇರೆಡೆ ಇರಲಿಕ್ಕಿಲ್ಲ. ಹಿಂದೆ ಬ್ರಿಟಿಷರ ಸರ್ಕಾರದಲ್ಲಿ ಸಾಗುವಾನಿ ಸಸಿ ನಾಶವಾಗುವುದಾದರೆ ಆನೆ ಕೊಲ್ಲಲು ಅನುಮತಿ ನೀಡಿದ್ದೂ ಇದೆ. ಕೃಷಿ ಬೆಳೆ ನಾಶವಾದರೆ ನೆರವಿಲ್ಲ ಎಂದು ಅಂದೇ ಪ್ರಶ್ನಿಸಿದ್ದೂ ಇತ್ತು ಎಂದು ಅವರು ನೆಲಮೂಲದ ಜ್ಞಾನ ಬಳಸಿ ಕಾನೂನು ಮಾಡಿಲ್ಲ. ಅರಣ್ಯ ಇಲಾಖೆಯಿಂದ ಪ್ರಾಣಿ ತಿನ್ನದ ಬೆಳೆ ಬೆಳೆಯುತ್ತದೆ, ಕೃಷಿಕರು ಹಾಗಲ್ಲ. ಇದರಿಂದ ವನ್ಯಜೀವಿ ಸಂಘರ್ಷ ಉಂಟಾಗುತ್ತದೆ. ಅರಣ್ಯ ಆಳ್ವಿಕೆಯ ತಪ್ಪು ನೀತಿಯಿಂದ ಸಮಸ್ಯೆಯಾಗುತ್ತಿದೆ. ಒಂದೊಂದು ಪ್ರಾಣಿಯು ಒಂದೊಂದು ಸಸಿಯ ವಕ್ತಾರಾಗಿದ್ದವು. ಆದರೆ ನೆಲಮೂಲದ ಜ್ಞಾನ ನೋಡಿಲ್ಲದೆ ಇಲಾಖೆ ನೀತಿ ಮಾಡುತ್ತದೆ. ಕನಿಷ್ಠ ತಿಳುವಳಿಕೆ ನಿಯಮಗಳನ್ನು ಮಾಡಿಲ್ಲ ಎಂದರು. ಕಾಡು ನೆಲದ ಸಣ್ಣ ಸಣ್ಣ ಜ್ಞಾನಗಳನ್ನು ಅರಿತು ನಡೆಯಬೇಕು. ವನ್ಯಜೀವಿಗಳು ಕಾಡಿನಲ್ಲಿ ತಿನ್ನುವ ಹಣ್ಣಿನ ಗಿಡ ಬೆಳೆಸುವ ಕಾರ್ಯ ಮಾಡಬೇಕು. ಅರಣ್ಯ ಜಿಲ್ಲೆಯಲ್ಲಿ ವನ್ಯಜೀವಿಗಳು ಇಲ್ಲದಂತೆ ಆಗಬಾರದು ಎಂದರು. ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಮಾತನಾಡಿ, ಮಯೂರವರ್ಮನ ಹೆಸರು ಬಾಂಬೆಯ ಪ್ರತಿಷ್ಠಾನ ಇಟ್ಟುಕೊಂಡು ಚೆನ್ನಭೈರಾದೇವಿಯನ್ನು ಮತ್ತೆ ನೆನಪಿಸುವ ಕಾರ್ಯ ಆಗುತ್ತಿದೆ. ಅಪ್ಪ ಅಮ್ಮ ಬೇಡ, ಧನ ಕೊಟ್ಟಿಗೆ ಬೇಡ ಎಂಬ ಕಾಲಕ್ಕೆ ವನ್ಯ ಪ್ರಾಣಿ ಸಂರಕ್ಷಣೆಯ ಕಾರ್ಯ ಮಾಡುತ್ತಿರುವ ಪದ್ಮ ಸಂಸ್ಥೆಯ ನಡೆ ದೊಡ್ಡದು ಎಂದರು. ಪ್ರಶಸ್ತಿ ಸ್ವೀಕರಿಸಿದ ಪೂಜಾ, ವೀರರಾಣಿಯ ಹೆಸರಿನಲ್ಲಿ ಪ್ರಶಸ್ತಿ ನೀಡಿದ್ದಕ್ಕೆ ಭಾವುಕರಾಗಿದ್ದೇವೆ ಎಂದರು. ಅನಂತಮೂರ್ತಿ ಹೆಗಡೆ ಮಾತನಾಡಿ, ನೊಂದ ವನ್ಯಜೀವಿಗಳ ಸಂರಕ್ಷಣೆ ಮಾಡುವ ಕಾರ್ಯ ಮಾಡುವಂತಾಗಿದೆ. ಇಂಥ ಒಳ್ಳೆಯ ಕೆಲಸ ಮಾಡುತ್ತಿರುವವರನ್ನು ಅಭಿನಂದಿಸಬೇಕು. ಜನರಿಗೆ ಒಳ್ಳೆಯದನ್ನು ಹೇಳುವ ಕಾರ್ಯ ಮಾಡಬೇಕು. ತಪ್ಪಾದರೂ ಗಟ್ಟಿಯಾಗಿ ಹೇಳುವ ಕಾರ್ಯ ಮಾಡಬೇಕು. ಇದು ಜವಾಬ್ದಾರಿ ನಾಗರಿಕನ ಕರ್ತವ್ಯ ಎಂದರು. ಡಾಕ್ಟರ್ ಶಿವರಾಮ್ ಕೆವಿ, ಸಂಚಾಲಕ ಜಿ.ವಿ. ಕೊಪ್ಪಲತೋಟ ಇತರರು ಹಾಜರಿದ್ದರು. ಸಂಸ್ಥೆಯ ಅಧ್ಯಕ್ಷತೆಯನ್ನು ಟಿ.ಆರ್. ಮಧುಸೂದನ್ ವಹಿಸಿದ್ದರು. ಕೇಶವ್ ಕಿಬ್ಳೆ ಸ್ವಾಗತಿಸಿದರು.
ನಗರದ ನಟರಾಜ್ ಟಾಕೀಸ್ ಸಮೀಪವಿರುವ ಶ್ರೀ ಚೌಡೇಶ್ವರಿ ಸನ್ನಿಧಾನದಲ್ಲಿ ಶುಕ್ರವಾರ ಶ್ರೀ ಚೌಡೇಶ್ವರಿ ನಾಗದೇವತೆ, ಸನ್ಯಾಸಿ ಹಾಗೂ ರಾಹುದೇವತೆಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಮಾಜಿ ಶಾಸಕ ವಿವೇಕಾನಂದ ವೈದ್ಯ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 4 ದೇವತೆಗಳ ನೂತನ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಸುಮಾರು 200 ವರ್ಷಕ್ಕೂ ಹಿಂದೆ ಇಲ್ಲಿ ಈ ದೇವತೆಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು. ಯಾವುದೇ ಆಕಾರ ಇಲ್ಲದ ಕಲ್ಲಿನಲ್ಲೇ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಜ್ಯೋತಿಷ್ಯ ವಿದ್ವಾಂಸರ ಸಲಹೆಯ ಮೇರೆಗೆ ದೇವರ ಅಪ್ಪಣೆಯನ್ನು ಪಡೆದು ನೂತನ ಶಿಲಾಮೂರ್ತಿಗೆ ಸುಂದರವಾದ ಪುಟ್ಟ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸಿದ್ದಾಪುರದ ವೇದಮೂರ್ತಿ ಗಣೇಶ್ ಭಟ್ ಮತ್ತು ಸಂಗಡಿಗರು ಪ್ರತಿಷ್ಠಾಪನೆ, ಕಲಾವೃತ್ತಿ ಹೋಮ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದರು. ವಿವೇಕಾನಂದ ವೈದ್ಯ ಮತ್ತು ವಿಜಯಲಕ್ಷ್ಮಿ ದಂಪತಿಗಳು, ಸುದರ್ಶನ ವೈದ್ಯ ಹಾಗೂ ಶ್ರಾವಣಿ ದಂಪತಿಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದ್ದರು. ಶಿರಸಿ ತಾಲೂಕಿನ 2025-26ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಅನುದಾನ ಇನ್ನೂ ಬಿಡುಗಡೆಯಾಗದೆ ಕನ್ನಡಿ ಒಳಗಿನ ಗಂಟು ಎಂಬಂತೆ ಆಗಿದ್ದು ಅತ್ಯಂತ ಖಂಡನೀಯವಾಗಿದೆ. ಇದರಿಂದ ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮೀಣ ಜನತೆ ನಮಗೆ ನೀಡಿದ ವಿಶ್ವಾಸಗಳನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಆದರೆ ಕರ್ನಾಟಕದ ನಿರ್ಲಕ್ಷ್ಯದಿಂದ ನಾವು ಜನರಿಗೆ ಉತ್ತರ ಕೊಡಲಾರದ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದೇವೆ. ಇದು ಕೇವಲ ಆಡಳಿತಾತ್ಮಕ ವಿಳಂಬವಲ್ಲ, ಗ್ರಾಮೀಣ ಅಭಿವೃದ್ಧಿಗೆ ಮಾಡುತ್ತಿರುವ ದೊಡ್ಡ ಅನ್ಯಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ಜವಾಬ್ದಾರಿಯುತ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ನಮ್ಮ ಹಕ್ಕಿನ ಅನುದಾನವನ್ನು ಪಡೆಯುವವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ ಎಂಬುದಾಗಿ ನಾನು ಸ್ಪಷ್ಟ ಎಚ್ಚರಿಕೆ ನೀಡುತ್ತಿದ್ದೇವೆ. ನಾವು ಶಾಂತಿಯುತವಾಗಿ ಮನವಿ ಸಲ್ಲಿಸುವುದರಿಂದ ಆರಂಭಿಸಿ ಅಗತ್ಯವಿದ್ದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಕ್ಕೂ ಹಿಂದೇಟು ಹಾಕುವುದಿಲ್ಲ. ತಾಲೂಕಿನ ಜನರ ಹಿತವೇ ನಮ್ಮ ಪ್ರಥಮ ಆದ್ಯತೆ ಎಂದೇ ಇದೇ ಏಪ್ರಿಲ್ 4 ಶನಿವಾರ ಶಿರಸಿ ರಾಘವೇಂದ್ರ ಸಭಾಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯುವ ಬೃಹತ್ ಸಭೆ ಮತ್ತು ಮನವಿ ಸಲ್ಲಿಕೆ ಹೋರಾಟದಲ್ಲಿ ತಾಲೂಕಿನ ಎಲ್ಲ ಮಾಜಿ ಪಂಚಾಯತ್ ಸದಸ್ಯರು, ಸಮಾಜ ಚಿಂತಕರು, ಜನಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ ನಿಂತು ಜನಪರ ಹೋರಾಟ ನಡೆಸುತ್ತಿರುವುದು ವಿಶೇಷವಾಗಿದೆ. ಇದು ಯಾವುದೇ ಪಕ್ಷದ ವಿಚಾರವಲ್ಲ. ಇದು ನಮ್ಮ ಹಳ್ಳಿಗಳ ಬದುಕಿನ ಪ್ರಶ್ನೆ. ಸಂಬಂಧಪಟ್ಟ ಎಲ್ಲ ಆಡಳಿತ ವ್ಯವಸ್ಥೆ ತಕ್ಷಣ ಎಚ್ಚೆತ್ತುಕೊಂಡು ಅನುದಾನ ಬಿಡುಗಡೆ ಮಾಡಿಸಿ ನಮಗೆ ಕಾಮಗಾರಿ ಮಾಡಲು ಅನುವು ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ. ಎಲ್ಲ ಸದಸ್ಯರುಗಳು ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಶಿರಸಿ ಪಶ್ಚಿಮ ಭಾಗ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ವಿನಂತಿಸಿದೆ. ಅಕ್ಕಿಆಲೂರು ಭಾಗಕ್ಕೆ ಹೆಸ್ಕಾಂ ಉಪವಿಭಾಗ ಹಾಗೂ ಹಾನಗಲ್ ಪಟ್ಟಣದಲ್ಲೇ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸರ್ವಿಸ್ ಸೆಂಟರ್ ಅಗತ್ಯವಿದ್ದು ಕೂಡಲೇ ಮಂಜೂರು ಮಾಡಲು ಹೆಸ್ಕಾಂಗೆ ಮನವಿ ಮಾಡಿದ್ದು ಕೂಡಲೇ ಈಡೇರಿಸುವ ಭರವಸೆ ಇದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದರು. ಸೋಮವಾರ ಹಾನಗಲ್ನಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದ ಹೆಸ್ಕಾಂ ಹಾನಗಲ್ ಉಪವಿಭಾಗ ನೂತನ ಕಚೇರಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ವಸತಿ ಮನೆ, ಅಂಗಡಿಗಳು, ರೈತರ ಪಂಪ್ಸೆಟ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅದಕ್ಕನುಸಾರವಾಗಿ ವ್ಯವಸ್ಥೆಯನ್ನು ಕೂಡ ಹೆಚ್ಚಿಸಲಾಗಿದೆ. 16 ವರ್ಷಗಳಿಂದ ಈ ಕೆಲಸ ನಡೆದಿದ್ದರೆ ಈಗ ಸಮಸ್ಯೆಯಾಗುತ್ತಿರಲಿಲ್ಲ. ಆದಾಗ್ಯೂ ಈಗಾಗಲೇ ಬಹಳಷ್ಟು ವಿದ್ಯುತ್ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗಿದೆ ಎಂದು 110 ಕೆವಿ ಸ್ಟೇಷನ್ಗಳು ಈಗ ಟೆಂಡರ್ ಹಂತದಲ್ಲಿವೆ. ಲೈನ್ಮೆನ್ಗಳ ಕೊರತೆ ಇದ್ದು ಈಗ ತರಬೇತಿಯಲ್ಲಿರುವ ಲೈನ್ಮೆನ್ಗಳು ಶೀಘ್ರ ಇಲ್ಲಿಗೆ ಬಂದು ಹಾಜರಾಗಲಿದ್ದಾರೆ. ತಿಳುವಳಿಯಲ್ಲಿ ಅಕೌಂಟಿಂಗ್ ವಿಭಾಗ ತೆರೆಯುವ ಸಿದ್ಧತೆಯೂ ನಡೆದಿದೆ. ಅಲ್ಲದೆ ತಾಲೂಕಿನ 96 ಹಳ್ಳಿಗಳಲ್ಲಿ ಹಗಲು ಹೊತ್ತು ವಿದ್ಯುತ್ ದೀಪಗಳು ಉರಿಯುತ್ತಿರುವುದನ್ನು ನಿಲ್ಲಿಸಲು ಗ್ರಾಮ ಪಂಚಾಯತ್ ಹಾಗೂ ಹೆಸ್ಕಾಂ ಸಹಯೋಗದಲ್ಲಿ ಟೈಮರ್ ವಿಶೇಷ ಯೋಜನೆ ರೂಪಿಸಲಾಗಿದೆ. ರೈತರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಲು ನಾವು ಬದ್ಧವಾಗಿದ್ದು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಡಿವೆಪ್ಪ ಆಲದಕಟ್ಟಿ, ಮಾಜಿ ಪುರಸಭೆ ಅಧ್ಯಕ್ಷ ಯಲ್ಲಪ್ಪ ಕಿತ್ತೂರ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ದೊಡ್ಮನಿ, ಹೆಸ್ಕಾಂ ಅಧೀಕ್ಷಕ ಎಂಜಿನಿಯರ್ ತಿಪ್ಪಣ್ಣ ಹಾಗೂ ನಾರಾಯಣ ಕಳ್ಳಿಮನಿ ಅಧಿಕಾರಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು. ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕ್ಷೇತ್ರ ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನದ ವಾರ್ಷಿಕ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಏಪ್ರಿಲ್ 2ರಂದು ನಡೆಯಲಿರುವ ಈ ಭವ್ಯ ರಥೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ವಿತರಿಸಲಾಗುವ ವಿಶೇಷ ಪ್ರಸಾದದ ಸಿದ್ಧತೆಗಳು ದೇವಸ್ಥಾನದ ಪ್ರಸಾದ ಗೃಹದಲ್ಲಿ ಅತ್ಯಂತ ಭರದಿಂದ ಸಾಗಿದೆ. ಈ ಬಾರಿಯ ರಥೋತ್ಸವಕ್ಕಾಗಿ ಪ್ರಸಾದ ತಯಾರಿಯ ಕಾರ್ಯವು ಯುಗಾದಿ ಹಬ್ಬದ ಶುಭ ದಿನದಿಂದಲೇ ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿದೆ. ಕಳೆದ 8 ದಿನಗಳಿಂದ ದೇವಸ್ಥಾನದ ಪ್ರಸಾದಾಲಯದಲ್ಲಿ ನಿರಂತರವಾಗಿ ಪ್ರಸಾದ ತಯಾರಿಸುವ ಕಾರ್ಯ ನಡೆಯುತ್ತಿದೆ. ರಥೋತ್ಸವದ ದಿನ ಆಗಮಿಸುವ ಸಾವಿರಾರು ಭಕ್ತರಿಗೆ ವಿತರಿಸಲು ಸುಮಾರು 15,000 ಅತ್ರಾಸ ಹಾಗೂ 6,000 ಶ್ರೀವಾರಿಗಳನ್ನು ತಯಾರಿಸುವ ಗುರಿ ಹೊಂದಿದೆ. ದೇವಸ್ಥಾನದ ಸಂಪ್ರದಾಯದಂತೆ ಅತ್ಯಂತ ಶುದ್ಧವಾದ ಅಕ್ಕಿ, ಬೆಲ್ಲ, ಬೋಳುಕಾಳು ಮತ್ತು ಏಲಕ್ಕಿಯನ್ನು ಬಳಸಿ ಅತ್ರಾಸ ಪ್ರಸಾದವನ್ನು ತಯಾರಿಸಲಾಗುತ್ತಿದೆ.
ಈ ಅತ್ರಾಸವನ್ನು ತುಪ್ಪದಲ್ಲಿ ಕರಿಯುವುದು ವಿಶೇಷವಾಗಿದೆ. ಪ್ರಸಾದದ ಗುಣಮಟ್ಟ ಮತ್ತು ಸಾಂಪ್ರದಾಯಿಕ ರುಚಿಯನ್ನು ಕಾಪಾಡಿಕೊಳ್ಳುವ ವಿಶೇಷ ಗಮನ ಹರಿಸಲಾಗಿದ್ದು, ಯಾವುದೇ ರಾಸಾಯನಿಕಗಳ ಬಳಕೆಯಿಲ್ಲದೆ ನೈಸರ್ಗಿಕ ಪದಾರ್ಥಗಳಿಂದಲೇ ಈ ಪ್ರಸಾದ ಸಿದ್ಧವಾಗುತ್ತಿದೆ. ಪ್ರಸಾದ ತಯಾರಿಯ ಈ ಮಹತ್ ಕಾರ್ಯದಲ್ಲಿ ಪ್ರಸಾದ ತಯಾರಿಕಾ ತಜ್ಞರು ಮತ್ತು ಸ್ವಯಂ ಸೇವಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. 3 ಪ್ರಸಾದ ತಯಾರಿಕಾ ಪರಿಣಿತರು ಅತ್ರಾಸ ತಯಾರಿಕೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದರೆ, ಕಳೆದ 8 ದಿನಗಳಿಂದ 2 ಶ್ರೀವಾರಿ ತಯಾರಿಕರು ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸಂಪೂರ್ಣ ಸಿದ್ಧತೆಯ ಉಸ್ತುವಾರಿಯನ್ನು ಪ್ರಮುಖರಾದ ಗಣಪತಿ ಭಟ್, ಸೋರನ ಜಡ್ಡಿ ವಹಿಸಿಕೊಂಡಿದ್ದಾರೆ. ಇವರಿಗೆ ಪೂರಕವಾಗಿ ಅನೇಕರು ಸಕ್ರಿಯವಾಗಿ ಕೈಜೋಡಿಸಿ ಪ್ರಸಾದ ವಿತರಣೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಏಪ್ರಿಲ್ 2ರಂದು ನಡೆಯುವ ರಥೋತ್ಸವಕ್ಕೆ ಜಿಲ್ಲೆಯಾದ್ಯಂತ ಹಾಗೂ ಹೊರ ಜಿಲ್ಲೆಗಳಿಂದಲೂ ಭಕ್ತ ಸಾಗರವೇ ಹರಿದು ಬರುವ ನಿರೀಕ್ಷೆ ಇದೆ. ಬಂದ ಭಕ್ತರೆಲ್ಲರೂ ಶ್ರೀ ದೇವಸ್ಥಾನದ ಈ ವಿಶೇಷ ಪ್ರಸಾದ ಬೇಕಿದ್ದಲ್ಲಿ ತಲುಪುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸ್ವಯಂ ಸೇವಕರು ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಎಂಬುದು ವಿಶೇಷವಾಗಿದೆ. ಜೊಯ್ಡಾ ತಾಲೂಕಿನ ಸುಮಂತ್ ದೇಸಾಯಿ ಅವರು ಸಿಕಾಸಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಬೆಂಗಳೂರಿನ 50,000ಕ್ಕೂ ಹೆಚ್ಚು ಸಿಎ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗುಂದಗ ಸುಮಂತ್ ಮೋಹನ್ ದೇಸಾಯಿ ಕೃಷಿ ಕುಟುಂಬದ ಹುಡುಗ. ಊರಿಗೆ ಬಂದಾಗ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಲವಲವಿಕೆಯ ಹಸನ್ಮುಖಿ ಹುಡುಗ. ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೆಚ್ಚಿನ ವ್ಯಾಸಂಗವನ್ನು ದಕ್ಷಿಣ ಕನ್ನಡದಲ್ಲಿ ಮುಗಿಸಿ ಸದ್ಯ ಬೆಂಗಳೂರಿನಲ್ಲಿ ಸಿಎ ಮಾಡುತ್ತಿದ್ದಾರೆ. ಅಭ್ಯಾಸದ ಜೊತೆಗೆ ಸದಾ ಏನಾದರೊಂದು ಚಟುವಟಿಕೆ ಮಾಡುತ್ತಿರುವ ಸುಮಂತ್ ಕಳೆದ ವರ್ಷ ವಿಧಾನಸೌಧದಿಂದ ಚಲಿಸಿ ಸೈಕ್ಲಿಂಗ್ನಲ್ಲಿ ಸಾಧನೆ ಮಾಡುವ ಮೂಲಕ ಗಮನ ಸೆಳೆದಿದ್ದರು. ಮಗನ ಸಾಧನೆಗೆ ತಂದೆ ಮೋಹನ್, ತಾಯಿ ಉಷಾ ಸಂತಸ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಜನತೆಗೆ ಇದು ಹರ್ಷ ತಂದಿದ್ದು, ಜಿಲ್ಲೆಗೆ ಮೊದಲ ಬಾರಿಗೆ ಸಿಕಾಸಾ ಕಾರ್ಯದರ್ಶಿ ಹುದ್ದೆ ದೊರೆತಿದ್ದು ಸಹ ಜನತೆಗೆ ಸಂತಸ ತಂದಿದೆ. ಈ ಕುರಿತು ಮಾತನಾಡಿದ ಸುಮಂತ್, ತಮ್ಮ ಮೇಲೆ ಇಟ್ಟ ನಂಬಿಕೆಗೆ ಕೃತಜ್ಞತೆ ಸಲ್ಲಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ವೃತ್ತಿಪರ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ವಿದ್ಯಾರ್ಥಿ ಚಟುವಟಿಕೆಗಳು ಇನ್ನಷ್ಟು ಬಲಗೊಳ್ಳಲಿ ಎಂದು ಜನತೆ ಹಾರೈಸಿದ್ದಾರೆ. ಕೊರತೆಯಿಂದ ಮೀನುಗಾರ ಸಮುದಾಯಗಳು ಮತ್ತು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕಾದರೆ ಎಲ್ಲರ ಒಗ್ಗಟ್ಟು ಕಾಲದ ಬೇಡಿಕೆಯಾಗಿದೆ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಧರ್ಮಾಧಿಕಾರಿ ಶ್ರೀ 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 ಮಾರುತಿ ಗುರೂಜಿ ಅಭಿಪ್ರಾಯಪಟ್ಟರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗಿರಿಸೊಪ್ಪದಲ್ಲಿರುವ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ವೀರಾಂಜನೇಯ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ 2026 5ನೇ ದಿನವಾದ ಮಂಗಳವಾರ ನಡೆದ ರಾಜ್ಯಮಟ್ಟದ ಮೀನುಗಾರರ ಸಮಾವೇಶದ ಅಧ್ಯಕ್ಷತೆ ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನೀರಿನ ಮೇಲೆ ಮತ್ತು ಸಮುದ್ರ ಕಿನಾರೆಯಲ್ಲಿ ಮೀನುಗಾರ ಸಮುದಾಯದಲ್ಲಿ 38 ಜನಾಂಗಗಳಿವೆ. ಬದುಕು ಕಟ್ಟಿಕೊಂಡಿರುವ ಈ ಸಮುದಾಯಗಳ ಜೀವನ ನೀರಿನ ಮೇಲಿನ ಗುಳ್ಳೆಯಂತಿದೆ. ಒಗ್ಗಟ್ಟು ನಿಮ್ಮ ಅಸ್ತಿತ್ವದ ಪ್ರಶ್ನೆಯಾಗಿದೆ. ನೀವು ಒಗ್ಗಟ್ಟಾದರೆ ನಿಮ್ಮ ಅಸ್ತಿತ್ವ ಉಳಿಯುತ್ತದೆ. ನೀವು ಒಗ್ಗಟ್ಟು ಮುರಿದರೆ ಅಸ್ತಿತ್ವ ಕಳೆದುಕೊಳ್ಳುವ ಅಪಾಯ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಲ್ಲಿನ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಸೀಂ ಅಹಮದ್ ಹಲ್ವೇಗಾರ್ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನವಾಗಿದೆ. ನಜೀರ್ ಅಹಮದ್ ಹಲ್ವೇಗಾರ್ ಅವರ ಪುತ್ರರಾದ ಅವರು ಮಂಗಳೂರು ಶ್ರೀನಿವಾಸ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೆಸಿದ್ದು, ಮಾರ್ಚ್ 28, 2026ರಂದು ನಡೆದ 8ನೇ ಘಟಿಕೋತ್ಸವದಲ್ಲಿ ಪಿಎಚ್ಡಿ ಪದವಿ ಸ್ವೀಕರಿಸಿದರು. ಡಾ. ನವೀನ್ ಕುಮಾರ್ ಜೆ ಅವರ ಮಾರ್ಗದರ್ಶನದಲ್ಲಿ ಅವರು ಸಂಶೋಧನೆ ಪೂರ್ಣಗೊಳಿಸಿದ್ದಾರೆ. ವಿಶಿಷ್ಟ ವಿಷಯದ ಮೇಲೆ ನಡೆಸಿದ ಅವರ ಸಂಶೋಧನೆ ವಿದ್ಯುತ್ ಗುಣಮಟ್ಟ, ವಿದ್ಯುತ್ ಜಾಲ ಸಂಪರ್ಕ ವ್ಯವಸ್ಥೆ ಹಾಗೂ ನವೀಕರಿಸಬಹುದಾದ ಇಂಧನ ವ್ಯವಸ್ಥೆಗಳ ಕುರಿತು ಕೇಂದ್ರೀಕರಿಸಿದ್ದು, ಹೆಚ್ಚುತ್ತಿರುವ ಜಾಗತಿಕ ಇಂಧನ ಬೇಡಿಕೆಗೆ ಸಂಬಂಧಿಸಿದ ಸವಾಲುಗಳಿಗೆ ಪರಿಹಾರ ಸೂಚಿಸುವುದನ್ನು ಉದ್ದೇಶಿಸಿದೆ. 15 ವರ್ಷಗಳಿಂದ ಹೆಚ್ಚು ಬೋಧನಾ ಅನುಭವ ಹೊಂದಿರುವ ಅವರು ಅಂಜುಮನ್ ಹಾಮಿ-ಎ-ಮುಸ್ಲಿಮೀನ್ ಭಟ್ಕಳ ಸಂಸ್ಥೆಯ ನಿರಂತರ ಪ್ರೋತ್ಸಾಹ ಮತ್ತು ಬೆಂಬಲದೊಂದಿಗೆ ಸಂಶೋಧನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ಸಾಧನೆಗೆ ಎಐಟಿಎಂ ಕಾಲೇಜಿನ ಪ್ರಾಂಶುಪಾಲರು, ರಿಜಿಸ್ಟ್ರಾರ್ ಹಾಗೂ ಸಿಬ್ಬಂದಿ ವರ್ಗ ಅಭಿನಂದನೆ ಸಲ್ಲಿಸಿ ಅವರ ಮುಂದಿನ ಶಿಕ್ಷಣಕ್ಕೆ ಬದುಕಿಗೆ ಶುಭ ಹಾರೈಸಿದ್ದಾರೆ. ಏಪ್ರಿಲ್ 2 ಮತ್ತು ಏಪ್ರಿಲ್ 3ರಂದು ಶಿರಸಿ ಉಪವಿಭಾಗದ ಗ್ರಾಮೀಣ 2 ಶಾಖಾ ವ್ಯಾಪ್ತಿಯಲ್ಲಿ ನಿರ್ವಹಣಾ ಕಾಮಗಾರಿ ಇರುವುದರಿಂದ ಹುತ್ಕಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಗ್ರಿಯಲ್ಲಿ ಇಂದು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಇರಲಿದೆ ಮತ್ತು ಅದೇ ರೀತಿ ಏಪ್ರಿಲ್ 3ರಂದು ಕಾನ್ಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರಿಗದ್ದಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಇರಲಿದೆ. ಗ್ರಾಹಕರು ಸಹಕರಿಸುವಂತೆ ಶಿರಸಿ ಹೆಸ್ಕಾಂ ಕಾರ್ಯ ಮತ್ತು ಪಾಲನಾ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ನದಿ ಎಂದರೆ ಕೇವಲ ನೀರಲ್ಲ, ಜೀವ ಸಂಕುಲದ ಅಪಾರ ವೈವಿಧ್ಯ ಕಣಿವೆ, ಸಮೃದ್ಧಿಯ ಸಂಕೇತ. ಅನಂತ್ ಹೆಗಡೆ, ಅಶೀಸರ. ಕಾಡು ಬಳ್ಳಿಯ ಬೆಳೆ ಇಟ್ಟುಕೊಂಡು ಜಗತ್ತನ್ನು ತಲುಪಿದ ರಾಣಿ ಚೆನ್ನಭೈರಾದೇವಿ. ಶಿವಾನಂದ್ ಕಳ್ವೆ. 4 ದೇವತೆಗಳ ನೂತನ ಶಿಲಾಮೂರ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿಷ್ಠಾಪಿಸಲಾಯಿತು. ಅನುದಾನ ಬಿಡುಗಡೆ ಆಗುವವರೆಗೆ ಹೋರಾಟ ನಿಲ್ಲದು. ಶಿರಸಿ ತಾಲೂಕಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ ಎಚ್ಚರಿಕೆ. ಹೆಸ್ಕಾಂ ಹಾನಗಲ್ ಉಪವಿಭಾಗದ ನೂತನ ಕಟ್ಟಡ ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಮಂಜುಗುಣಿ ರಥೋತ್ಸವ ಸಡಗರ. ಭಕ್ತರಿಗಾಗಿ ಸಿದ್ಧವಾಗುತ್ತಿದೆ 15,000 ಅತ್ರಾಸ, 6,000 ಲಾಡು ಪ್ರಸಾದ. ಬೆಂಗಳೂರಿನಲ್ಲಿ ಜೊಯ್ಡಾದ ಸುಮಂತ್ ಸಿಕ್ಸಾ ಕಾರ್ಯದರ್ಶಿಯಾಗಿ ಆಯ್ಕೆ. ಒಗ್ಗಟ್ಟು ಮೀನುಗಾರರ ಅಸ್ತಿತ್ವದ ಪ್ರಶ್ನೆ. ಮಾರುತಿ ಗುರೂಜಿ. ಪ್ರೊಫೆಸರ್ ವಸೀಂ ಅಹಮದ್ ಹಲ್ವೆಗಾರ್ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ. ಇಂದು ಮತ್ತು ನಾಳೆ ವಿದ್ಯುತ್ ವ್ಯತ್ಯಯ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.